ಭಗವತೆ ದಾನೇಶ್ವರಾಯ. ಓಂ ನಮೋ 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 ಭಗವತೆ ದಾನೇಶ್ವರಾಯ. सद्गुरुनाथ महाराज की, अप्पा दानेश्वर महाराज की, अम्मा सुमंगला माता की जय. मंगलम जय नमः. ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಸಕಲ ಬಳಗಕ್ಕೂ ನಮಸ್ಕರಿಸಿ, ಇವತ್ತು ಅಪ್ಪಾಜಿಯವರು ವಿಷ್ಣು ಪರಮಾತ್ಮಾಗ ಹಾವಿನ ಸಿಂಬಿ ಹಾಕ್ಕೊಂಡು ಮನ್ಕೊಂಡಾರ್ರಿ. ಅಪ್ಪ ಇಲ್ಲಿ ಮಡಿವಾಳ ಮಾಚಾಯಿ ಬಂದಾನ್ರಿ, ಗಂಟೆ ಕಟ್ಕೊಂಡು ಕೈಯಾಗ ಹಿಡ್ಕೊಂಡು ಬಂದಾನ್ರಿ. ಮಡಿವಾಳ ಮಾಚಾಯಿ ಇಲ್ಲಿ ಬಂದಾನ, ಕಲ್ಯಾಣದವ. ಮತ್ತು ಇನ್ನೊಬ್ರು ಕಲ್ಯಾಣ ಶರಣರವರು ಭಾಳ ದಿಪ್ಪಕಟ್ಟದಾರ ಮನಗಂಡರಿ. ಈ ಬುತ್ತಿ ಬಡ್ಕೊಂಡು ಅಲ್ಲಿ ಬರ್ಕೊಳಕತ್ತಿದ್ದರು. ನಾವು ಅಲ್ಲಿ ಅಡುಗೆ ನೀಡೋತ್ನ್ಯಾಗ ಅವ್ರು ಬಸವಣ್ಣ ಅಲ್ಲ, ಇನ್ನೊಬ್ಬ ಬೇರೆದವ್ರವರು ಅವ್ರಲ್ಲಿ ಬರ್ಕೊಳಕತ್ತಿದ್ದಾರೆ. ಮತ್ತು ಇನ್ನೊಂದೇನಪ್ಪ, ಅಪ್ಪ ಹುಮಾಲಿ ಹಾಕ್ಕೊಂಡಾಗ ಅಪ್ಪ ಇಲ್ಲಿ ಹುಮಾಲಿ ಹಾಕ್ಕೊಂಡು ಈ ಬುತ್ತಿ ಹೆಚ್ಚಿದಂಗೆ ಕಾಣಕತ್ತಿತ್ತು. ಒಬ್ಬರು ಅಪ್ಪ ಇದೇ ಹುಮಾಲಿ ಇದ್ದು ಈ ಬುತ್ತಿ ಹೆಚ್ಚಿದಂಗೆ ಕಾಣಕತ್ತಿತ್ತು. ಮತ್ತು ಇನ್ನೊಂದೇನಪ್ಪ, ಬೆಳಗ್ಗೆ ನಾವು ಅಲ್ಲಿ ಪೂಜಾ ಕೂತಾಗ ಅನೇಕ ಮಂದಿ ದೇವತೆಗಳು, ಒಬ್ಬರ ಇಬ್ಬರು ಅಲ್ಲ, ಭಾಳ ಮಂದಿ ದೇವತೆಗಳು ಬಂದಾರ್ರಿ. ಮತ್ತು ಇಲ್ಲಿ ಬಸ್ಟ್ ಬಂಡಿಗೆ ಮಧ್ಯಾಹ್ನ ಬರಾಕತ್ತೀನಿ ರೀ. ಮಧ್ಯಾಹ್ನ ಬರೋ ಹೊತ್ತಿನಾಗ ಅಲ್ಲಿ ಗುಡಿಯಾಗ ರೀ, ನಮ್ಮ ಕೆಸರುಗೊಪ್ಪ ಗುಡಿಯಾಗ ನಾ ಬಂದು ಅಲ್ಲಿ ನಮಸ್ಕಾರ ಮಾಡಿ ದೇವಿಗೆ ಹಿಂಗೆ ಕೂತೀನಿ ರೀ. ಅಲ್ಲಿ ಬರೋ ಹೊತ್ತಿನಾಗ ನಾ ಬಾಗಿಲಿಗೆ ಒಬ್ಬರು ಸಾಧುಗಳ್ರಿ, ಅವ್ರ ಕಟ್ಟಿಗೆ ಪಾದಕ್ಕೆ ರೀ, ಹಿಂದಿನ ಕಟ್ಟಿಗೆ ಪಾದಿಗೆ ಹಾಕ್ತಿದಾರಾಗ ಆ ಪಾದಕ್ಕೆ ಎದ್ದು ಅವ್ರ ಮಹಾತ್ಮರು ಯಾರು ಗೊತ್ತಾಗಲಿಲ್ಲ. ಆಮೇಲೆ ಕೃಷ್ಣ ಪರಮಾತ್ಮ ಬಾಗಿಲೊಳಗೆ ಬಂದೆ, ಕೃಷ್ಣ ಪರಮಾತ್ಮ ಬಂದ. ಆಮ್ಯಾಗ ಅಲ್ಲಿ ಒಳಗೆ ಹೋದ್ನಿ, ಸುಮಂಗಲವ ಬಂದ್ಲು. ನಮಸ್ಕಾರ ಮಾಡಿ ಒಂದು ಮಂತ್ರ, ದೇವಿ ಮಂತ್ರ, ಕೊಲ್ಲಾಪುರವನ ಮಂತ್ರ ಅಲ್ಲಿ ಅಂದ ನಾ ಬಂದೆ. ಅಲ್ಲಿ ಅವ ಬಂದ್ರಿ. ಆಮ್ಯಾಗ ಇಲ್ಲಿ ಬರೋಕನ ಇಲ್ಲಿ ಒಳಗಿನ ದೇವರು ಅವ್ರು ಗುಬ್ಬೇಶ್ವರ ಹತ್ತಿರಲಿ. ನೀವು ಹಂಗೆ ಅಲ್ಲಂ ಪ್ರಭು ಶಮಣಕ್ಕೆ ಕಾಣ್ತಿದ್ರು. ಅಲ್ಲಂ ಪ್ರಭುನ ಗೊತ್ತಾಗಲ್ಲ, ಇವ್ರು ಗೊತ್ತಾಗಲ್ಲ, ಹಂಗೆ ಕಾಣಕತ್ತಿದ್ರು ಅವರು. ಮುಂದೆ ಮುಂಜಾನೆ ನಾ ಪೂಜಾ ಕೂತ್ ಎದ್ನಿ, ಅವರು ಪೂಜಾ ಕೂತ್ರಿ. ಕೈಯಾಗ ಕಮಾಂಡ್ಲಿತ್ತು, ಪೂಜಾಗ ಕಮಾಂಡ್ಲಿಟ್ಟ ಪೂಜಾ ಕೂತ್ರು. ಆ ಗದಿಗ್ಯಾನವ್ರು, ಗದಿಗ್ಯಾನ ಸ್ವಾಮಿಗಳ ಪೂಜಾ ಕೂತ್ ಅವ್ರಂಗೆಲ್ಲ ಜಡಿ ಅವ್ರಂಗ ಅವ್ರ ಪೂಜಾ ಕೂತಿದ್ರು. ಆ ನಂತರ ನಾನು ಹೊರಗೆ ಬನ್ನಿ ಪ್ರಸಾದ ತಗೊಳಕತ್ತೀನಿ ರೀ. ಕಲ್ಯಾಣ ಬಸವನಾಗಿ ಅಪ್ಪ ಈ ಬುತ್ತಿ ಹಚ್ಕೊಂಡು ಅಪ್ಪ ಅಲ್ಲಿ ಕಲ್ಯಾಣ ಬಸವನ ಒಬ್ಬರೇ ಒಬ್ಬರು ಅಲ್ರಿ, ಅನೇಕ ಮಂದಿ ಮಹಾತ್ಮರೆಲ್ಲ ಅಲ್ಲಿ ಬಂದಿದ್ರು. ನಾವು ಪೂಟ ಕೂತಾಗ ಒಬ್ಬರ ಅಂತಿಲ್ಲ, ಅವ್ರ ಭಾಳ ಮಂದಿ ಇದ್ದರು. ಆಮ್ಯಾಗ ಸುಮಂಗಲವ್ವ ಕೈಯಾಗ ತ್ರಿಶೂಲಿತ್ತು ಹಿಡ್ಕೊಂಡು ಹಾಕಿ ಜಗನ್ಮಾತೆ ದುರ್ಗಾದೇವಿ ಆಗಿ ಬಂದಾಳ್ರಿ. ಯಾಕೆ ಹೇಳ್ತಂದ್ರೆ ನಾನು ಆಮೇಲೆ ದುರ್ಗಾದೇವಿ ಗುಡಿಯಾಗ ಪೂಜೆ ಊಟಕ್ಕೆ ಕೂತಾಗ ಅದ ಸುಮಂಗಲವ ಅದ ಹಿಡ್ಕೊಂಡನ ಗಣಪತಿ ಕರ್ಕೊಂಡು ಅಪ್ಪ ಹಿಂಗೆ ಕೂತದೆ, ಹಿಂಗೆ ನಾ ಕೂತಿದ್ನಿ. ಅವಾಗ ಹತ್ತಿಸಿಡ್ತು, ಅದ ಮಾತು ಇವತ್ತು ಇಲ್ಲಿ ಬಂದಾಳ. ಆಕೆ ದುರ್ಗಾದೇವಿನೂ ಹೌದು, ಸೀತಾ ಮಾತೇನೂ ಹೌದು, ಕೊಲ್ಲಾಪುರ ಮಹಾಲಕ್ಷ್ಮಿ ಹೌದು, ಆಕೆ ಜಗನ್ ಮಾತೇನೂ ಹೌದು. ಅದಕ್ಕಾರ ಅವ್ರ ಅವತಾರಕ್ಕೆ ಇದ್ದಾಗ ಗೊತ್ತು ಮಾಡಕೊಡಂಗಿಲ್ಲ, ಇದ್ದಾಗ ತಿಳಿಯಂಗಿಲ್ಲ, ಹೋದ್ಮ್ಯಾಗ ತಿಳ್ಕೊತೀವಿ. ಯಾವಾಗಾದ್ರೂ ಹಂಗಾಗೈತೆ. ರಾಧಾ ಆದಾಗೂ ಆಗು ಹಿಂಗೆ ಮಾಡ್ಯಾರ. ನಿದ್ದಾಗ ಏನಾಕತ್ತಂದ್ರೆ ಮನುಷ್ಯಾಗ ಮಳ್ತನ ಬೀಳ್ತದ್ರಿ. ಮಳ್ಳಕ್ಕೆ ಬಿದ್ದು ಏನೂ ಮಾತಾಡ್ತದ್ರಿ. ಹೋದ್ಮ್ಯಾಗ ಹೌದಪ್ಪ ಕರೆ ಅಂತ ಕಟ್ ಅಂತಂದ್ರೆ. ಆದ್ರೆ ಆ ಜಗನ್ ಮಾತೆ ಕೊಲ್ಲಾಪುರವನ ಅಲ್ಲಿ ನಿಲ್ಲಿದ್ರು, ಇಲ್ಲಿ ಕೆಸರುಗಪ್ಪ ಗುಡಿಯಾಗಿದ್ರು ಅವರು. ಆ ಹಂತ ತಾಯಿ ಇಲ್ಲಿ ಬಂದಾರ, ಕೈಯಾಗ ತ್ರಿಶೂಲ ಐತಿ. ಇನ್ನೊಂದು ಹೇಳ್ತೀನಿ, ನಾ ಪೂಜಾ ಕೂತಾಗ ಇನ್ನೊಬ್ಬರು ಅವ್ರ ಮಹಾತ್ಮರು ಯಾರು ಗೊತ್ತಿಲ್ಲ, ಅವ್ರು ಕೂನಿಲ್ಲ, ಅವ್ರೊಬ್ರು ಕಾಣಕತ್ತಿರು. ಯಾಕಂದ್ರೆ ಭಾಳ ಮಂದಿ ಮಹಾತ್ಮ ಬಂದಾರು. ಮತ್ತು ಅಲ್ಲಿ ಬರ್ಕೊಳತ್ನಾಗ ಬ್ರಹ್ಮ ಬರ್ಕೊಳಕತ್ಯಾನ, ಮಹಾತ್ಮ ಬರ್ಕೊಳಕತ್ಯಾನ, ಅನೇಕ ಮಂದಿ. ಮಾನ್ಯ ನಾನು ಆಸಂಗ್ಯಾಗ ಮಣ್ಕೊಂಡಿದ್ದ ಘಟನೆ ಆಗೈತ್ರಿ. ಹಿಂಗೆ ಅಪ್ಪನ ಮಂಟಪ ಇಲ್ಲೈತಿ, ಅಲ್ಲೊಂದು ಮಂಟಪ ಆಗಿತ್ತು. ಅಲ್ಲಿ ಲಾಸ್ಟ್ ಹಚ್ಕಡೆ ಈ ಮಂದಿ ಹಿಂಗೆ ಕೂತಿತ್ತು. ಅತ್ತಾಗ ಅರ್ಧ ಮಂದಿ ಇತ್ತ ಅರ್ಧ ಮಂದಿ ಕೂತಿತ್ತು. ಹಿಂಗೆ ಕೂತಾಗ ಅಲ್ಲಿ ಶ್ರೀಶೈಲ ಗುರುಗಳು ಪ್ರವಚನ ಮಾಡ್ತಿದ್ರು. ಅಪ್ಪ ಇಲ್ಲೇ ಇದ್ರು. ಅಲ್ಲೊಂದು ಮಂಟಪ ಯಾಡಾಗಿದ್ದು. ಮಂಟಪ ಮಂದಿ ಒಂದೇ ಗುಂಪು ಐತಿ, ಅರೆ ಮಂಟಪ ಹಿಂಗೊಂದು ಹಂಗೊಂದು ಮಂಟಪ ಆಗಿತ್ತು. ಶ್ರೀಶೈಲ ಅಪ್ಪಗಳು ಪ್ರವಚನ ಮಾಡ್ತಿದ್ರು. ನಾ ತಳಗೆ ಕೂತಿದ್ನಿ, ಅಪ್ಪ ಅಲ್ಲ ನಾನು ತಳಗೆ ಕೂತಿದ್ದೆ. ಮಂದ್ಯಾಗನ ನಮ್ಮ ಮಂದ್ಯಾಗ ಕೂತಿದ್ನಿ, ಇವರು ಮ್ಯಾಗ ಕೂತಿದ್ರು, ಅವರು ಮ್ಯಾಗ ಕೂತಿದ್ರು. ಆ ಸಪ್ಪಳದಾಗ ಘಟನೆ ಇದು. ಅದು ಎಲ್ಲಿ ಮುಂದೆ ಏನಾಯ್ತು ಅಪ್ಪ ಗೊತ್ತದು. ಆಮ್ಯಾಗ ಮತ್ತೆ ಮರ್ದಿನ ಮತ್ತೇನಾಯ್ತು ಅಂದ್ರೆ 3 ದೇವ್ರು. ಒಂದು ಕರಿ ಮೂರ್ತಿ ಇತ್ತು, ಒಂದು ಕಡೆ ಇತ್ತು. ಅದನ್ನ ನೋಡ್ಕೊಂಡು ಮುಂದೆ ಬಂದು ಶಿವನ ಮೂರ್ತಿ ಇತ್ತು. ಶಿವನ ಮೂರ್ತಿ ನೋಡೇನ್ರಿ, ಇನ್ನೊಬ್ಬ ಹುಡುಗಿದ್ರು. ಅವ ಇಷ್ಟೊತ್ತು ಡುಮುಕ್ಕಿದ್ರು. ಅವ್ನ ಜಾಕನ ಮಾಡಿಸಿನಿ ಪಟ್ನ ಹೆಸರಾತ. ಯಾರು ಗೊತ್ತಾಗಿಲ್ಲ, ಅಪ್ಪನ ಗೊತ್ತಾಗಿಲ್ಲ, ಪರಶುರಾಮ್ ಗೊತ್ತಾಗಿಲ್ಲ. ಆ ದೇವ್ರ ಮೂರ್ತಿ ಮಾತಾಡ್ತಿದ್ರು. ಅವು
ಮೂರ್ತಿ ಮಾತಾಡ್ತಿದ್ದೋ, ಮೂರ್ತಿ ನಮಗೆ ಮಾತಾಡ್ತಿಲ್ಲ, ಮೂರ್ತಿ ಮಾತಾಡ್ತಿದ್ದೋ. ಆ ನಂತರ ಮತ್ತೆ ಮರುದಿನ ಏನಾಯ್ತಂದ್ರೆ ಒಂದು ಕಂಚಿನ ಬಸವಣ್ಣ ಆಯ್ತು. ಅಲ್ಲ ಪೂಜೆ ನಮ್ಮ ಮಗ್ಗಲೇ ಕೂತಿದ್ನಿ ಪೂಜೆ ಮಾಡಕ್ಕೆ. ಒಂದು ದೇವಿ ಮೂರ್ತಿ ಇತ್ತು, ಹಿಂಗೆ ಇಡಾಕತ್ತೀನಿ ರೀ, ಅದು ಜರಿಯಾಕತ್ತಿ ಹಂಗೆ. ನಾವು ನಂದಿಗೆ ಕಾಲಿಗಿಟ್ನಿ, ಹಿಂಗೆ ಎದಿ ಮ್ಯಾಗಿಟ್ನಿ, ಎಲ್ಲ ಕಡೆಗೆ ನಂದಿನ ಹೊರಗೆ ಬಂದು ಗೆದ್ದ ಅಜಗಾಯ್ ಬಿಟ್ಟು ಅಲ್ಲಿಡ ತಿಳ್ಕೊಂಡು. ಎಲ್ಲಿ ತಾನು ಜಗಕ್ಕೆ ಆ ದೇವಿ ಮೂರ್ತಿ ಅಲ್ಲಿಡಪ್ಪ ಅಂತ ಅವ್ನು ನಂದಿನ ಎದ್ದ ಕಡ್ಯಾಕ ಬಂದು. ಯಾವ ರೀ ಕಂಚಿನ ಮೂರ್ತಿನ ಎದ್ದು ಕಡ್ಯಾಕ ಬಂತು, ನಾ ಪಟ್ನೆ ಎಚ್ಚರ ಆಗಿಬಿಡ್ತು. ಹಿಂಗೆ ಅನೇಕ ಘಟನೆಗಳನ್ನ ಅಪ್ಪ ತೋರಿಸ್ತಾನೆ. ನೀವಲ್ಲ, ನೀವಿಗೇನೆ ಗೊತ್ತೇ ಇಲ್ಲ ಅದು. ಅವ ಜಗತ್ತಿನ ಮಂದಿ ನೋಡಾಕ ಬಂದಾನ. ಎಷ್ಟು ಮಂದಿ ಎಷ್ಟು ಭಕ್ತಿ ಮಾಡ್ತಾರೆ, ಸಾಮಾನ್ಯ ಭಕ್ತಿ ಯಾವುದು, ವಿಶೇಷ ಭಕ್ತಿ ಯಾವುದು, ಅರ್ಧಮರ್ಧ ಭಕ್ತಿ ಯಾವುದು, ಹಿಂಗೆ ನೋಡ್ಕೊಂಡು ಅವ್ರ ವ್ಯವಹಾರ ನೋಡ್ಕೊಂಡು ಅವ್ರ ಆಯಾ ಸ್ಥಾನಕ್ಕೆ ಮುಟ್ಸಕ್ಕೆ ಬರ್ತಾನೆ. ನಿಮ್ಮ ಪಗಾರ ನಿಮಗೆ, ನಮ್ಮ ಪಗಾರ ನಮಗೆ, ಒಳ್ಳೇದ ಮಾಡಿ ಕೆಟ್ಟರ ಮಾಡಿರಿ, ಅದು ಯಾರಿಗೆ ಬಿಟ್ಟರೆ ಹಬ್ಬದಲ್ಲ. ಅದಕ್ಕೆ ನಿಮ್ಮ ಬುತ್ತಿ ನಿಮಗೆ ಕಟ್ತಾನೆ. ಅವಂಗ ಪಾಪನೂ ಇಲ್ಲ, ಅವಂಗೆ ಪುಣ್ಯನೂ ಇಲ್ಲ. ನೀವು ಒಳ್ಳೇದು ಮಾಡಿದೆ ಒಳ್ಳೇದು ಕೊಡ್ತಾನೋ, ಕೆಟ್ಟ ಮಾಡಿದೆ ಕೆಟ್ಟ ಕೊಡ್ತಾನೋ. ಅವಂತಾನು ನೀ ಮಾಡಿದ್ ನೀವು ತಮ್ಮ ನನಕಾಗಿ ಏನಿಲ್ಲ. ಇಷ್ಟ ಭಗವಂತನ ಲೋಕದ ಆಟ ಐತದು. ಅದಕ್ಕೆ ಅವ ದೇವರ ಮನೆಯದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗೆಲ್ಲ. ನಂಗೆ ಈ ದೇವರ ಮನೆ ಜಗತ್ತೆಲ್ಲ ಒಂದೇ ಐತಿ. ಆ ಮನ್ಯಾಗ ನಾವು ಬಂದೇವಿ, ನೀವು ಬಂದಿರಿ, ನಾವು ಬಂದೇವಿ. ಬಂದ್ರೆ ಅವ್ರದಾಗ ಅಂದ್ರಲ್ಲ ಅವರು ಮಹಾತ್ಮರು ತಿಳಿಯಂಗಿಲ್ಲ. ಹೌದು ತಿಳಿಯಂಗಿಲ್ಲ. ಆಗ ಅವ್ರು ಸಾಧಕರು, ಅವ್ರು ದೇವತೆಗಳಲ್ಲ. ಏನೋ ಪುಣ್ಯ ಮಾಡಿದ್ರು ಪುಣ್ಯದಿಂದ 4 ಮಂದಿಯಾಗ ಮೆರಿತಾರ, ಅಥವಾ 4 ಸ್ವಲ್ಪ ಸಣ್ಣಂಗೆ ಶಕ್ತಿ ಬಂದಿರ್ತಾವ ಅವ್ನು ಕೊಟ್ಟಾಗ. ನಿಜವಾದ ಪರಮಾತ್ಮವ್ರು ಅಲ್ಲ. ಅವ್ರೇನಪ್ಪ ಹಿಂದಿನ ಪುಸ್ತಕ ಮ್ಯಾಗ ಆಧಾರ ಮ್ಯಾಗ ಏನೋ ನೀತಿ ಹಿಡ್ಕೊಂಡು ಹೋದ್ರು ಸ್ವಲ್ಪ ಶಕ್ತಿವಂತರ ಹಾಕಾರು. ನೀತಿ ಇಲ್ಲ, ಶಕ್ತಿ ಬರೋಂಗಿಲ್ಲ. ಅದಕ್ಕೆ ಇಲ್ಲಿ ಏನಂತಪ್ಪ, ಸ್ವಯಂ ಶಕ್ತಿ ಇದೆ, ಯಾರು ಹರಕತ್ತಿಲ್ಲ, ಇನ್ನೂ ಬಂದ ಹರಕತ್ತಿಲ್ಲ, ಸ್ವಯಂ ಶಕ್ತಿ ಐತಿ. ಅಂಥ ಸ್ವಯಂ ಶಕ್ತಿ ಬಂದಾಗ ನಾವು ಏನು ಮಾಡಬೇಕು, ತಿಳ್ಕೋಬೇಕು. ಅದನ್ನು ತಿಳ್ಕೊ ಅಂತ ಚಿಕ್ಕಯ್ಯಪ್ಪ ಹೇಳೋಣ. ಯಾರ್ಯಾರೇ ಚಿಕ್ಕಯ್ಯಪ್ಪ ಹೇಳೋನು. ಆ ಚಿಕ್ಕಯ್ಯಪ್ಪನ ಈಗ ನಿನ್ನೆ ನಾ ಅಸಂಖ್ಯಾಗ ಮನ್ಕೊಂಡಾಗ ಬೆಳಗ್ಗಿನ ನಾ ಹಾಸ್ಯ ಮಕ್ಕೊಂಡೇನಿ ರೀ. ಚಿಕ್ಕಯ್ಯಪ್ಪ ಸೈಕಲ್ ತೊಗೊಂಬರಾಯ್ತದ್ರಿ. ಚಿಕ್ಕಯ್ಯಪ್ಪ ಸೈಕಲ್ ತೊಗೊಂಡು ಕೈ ಕೊಟ್ಟು ಹಾಕ್ಕೊಂಡು ಬರಾಕತ್ತಿರು. ಅಂಥ ಚಿಕ್ಕಯ್ಯಪ್ಪ ಯಾರೂ ಅಲ್ಲ, ಅಪ್ಪನ ಚಿಕ್ಕಯ್ಯಪ್ಪ ಸದಾಶಿವಪ್ಪ ಮೊದಲ ಬಂದಾನ್ರಿ. ಒಬ್ಬಕ್ಕೆ ದೇವಿ ಮಗ್ಗಲ್ಲಾಗಿದ್ರಿ. ಆ ಕೊಲ್ಲಾಪುರ ಅವನ ಸಿತಿ ಮನೆವ ಗೊತ್ತಾಗಲಿಲ್ಲ, ಆ ಸಿತಿ ಮನೆವ ಇರಬೇಕು ಅಂತ ಅನ್ಸಾಕತ್ತು. ಸದಾಶಿವಪ್ಪ ಸಿತಿ ಮನೆವ ಕೂಡೇ ಬಂದಾರಿ. ಅಲ್ಲೇ ಕಾಣಕತ್ತಿರೋದು ಫಸ್ಟಿನ ಅಪ್ಪ ಅಲ್ಲಿ ಬರೋತ್ನಾಗ ಕಾಣಕತ್ತಿರು. ಅಂಥ ಈ ಜಗತ್ತದ, ಈ ದೇವತಾ ಲೋಕದ, ಇದು ಸಾಧಕ ಲೋಕ ಅಲ್ಲ. ಇವು ಸಾಧಕರಲ್ಲ, ಸಿದ್ಧರು ಅಲ್ಲ. ಸಿದ್ಧರ ಮ್ಯಾಗಿನ ಸಿದ್ಧರು ಅಂದ್ರೆ ದೇವಲೋಕ ಸಿದ್ಧರು ಇವರು. ಅದಕ್ಕೆ ಮಹಾನ್ ಸಿದ್ಧರು ಇವ್ರ ಸಿದ್ಧಿ ಅಳೆಗಾಲ ಆಗಂಗಿಲ್ಲ. ಉಳ್ಕವ್ರ ಸಿದ್ಧಿ ಅಳೆಗಾಲ ಆಕ್ಕಾವ. ಅವ್ರು ಹೆಂಗೆ ಸಾವುಕಾರಕ್ಕೆ ನಾಶ ಆಕ್ಕಾವ, ಇವ್ರ ಸಾವುಕಾರಕ್ಕೆ ನಾಶ ಆಗಂಗಿಲ್ಲ. ಅದಕ್ಕೆ ನಿಜವಾದ ಸ್ವಯಂ ಶಕ್ತಿ ಐತ್ಲ, ಈ ಸಾವುಕಾರಿಕೆಗೆ ಶಕ್ತಿ ಸಾಮಾನ್ಯ ಶಕ್ತಿಗೆ ನಾಶ ಆಕತಿ. ಅದಕ್ಕೆ ನಾಶ ಆಗೋ ಮಂದಿ ಬೆನ್ನು ಹತ್ತಬೇಡ್ರಿ. ಯಾವ್ದು ನಾಶ ಆಗೋದಿಲ್ಲ ಅವ್ರು ಬೆನ್ನು ಹತ್ತಿರಿ ಅಂತ ಹೇಳಿ ನಾನು ಮಾತು ಅಪ್ಪನ ಪದಕ್ಕೆ ಒಪ್ಪಿಸ್ತಾ ಇದ್ದೆ.